ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ನವನೀತ ಗೋಶಾಲೆಯಲ್ಲಿ ಕರುವಿಗೆ ಅದ್ದೂರಿ ನಾಮಕರಣ ಮಾಡಲಾಗಿದೆ. ಮಕ್ಕಳಿಗೆ ನಾಮಕರಣ ಮಾಡಿದಂತೆ ಶಾಸ್ತ್ರೋಕ್ತವಾಗಿ ಹಸುವಿನ ಕರುವಿಗೆ ನಾಮಕರಣ ಮಾಡಿದ್ದು, ಕರುವಿಗೆ ತೊಟ್ಟಿಲಲ್ಲಿ ಹಾಕಿ ಮಹಿಳೆಯರು ತೂಗಿದ್ದಾರೆ. ಹೂಗಳಿಂದ ತೊಟ್ಟಿಲನ್ನ ಶೃಂಗಾರ ಮಾಡಲಾಗಿತ್ತು. ಅದರಂತೆ ಮಹಿಳೆಯರು ಶಾಸ್ತ್ರಬದ್ಧವಾಗಿ ಪೂಜೆ ಪುನಸ್ಕಾರ ಮಾಡಿದ್ದು, ಹಸುವಿನ ಕರುವಿಗೆ ತುಳಸಿ ಎಂದು ನಾಮಕರಣ ಮಾಡಿದ್ದಾರೆ. ತೊಟ್ಟಿಲು ಕಾರ್ಯಕ್ರಮಕ್ಕೆ ಆಗಮಿಸಿದ್ದವರಿಗೆ ಸಿಹಿ ಊಟ ಉಣಬಡಿಸಲಾಗಿದೆ. ಈ ಮೂಲಕ ನವನೀತ ಗೋಶಾಲೆಯಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿತು. ಪ್ಲಾಸ್ಟಿಕ್ ತಿನ್ನೋದನ್ನ ಕಾಣ್ತಂದ್ರೆ ದಯವಿಟ್ಟು ನೀವೆಲ್ಲರೂ ನಿಮ್ಮ ಮಕ್ಕಳಿಗೂ ಹೇಳ್ಬೇಕು, ತಿಳಿಸ್ಬೇಕು. ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡಬೇಕು. ಆಕಳುಗಳಿಂದ ನಮ್ಗೆ ಪ್ರತಿಯೊಂದು ದಿನನಿತ್ಯ ಒಂದು ಮುಂಜಾನೆ ಎದ್ದ ತಕ್ಷಣ ನಮ್ಮ ಆರೋಗ್ಯ ಆಗ್ಲಿ ಎಲ್ಲದಕ್ಕೂ ನಮ್ಗೆ ಆಕಳಿಂದ ಬಹಳಷ್ಟು ಕೊಡುಗೆ ಇದೆ. ಔಷಧಗಳಲ್ಲಿ, ದಿನನಿತ್ಯ ನಾವು ತಗೋ ಹಾಲಿನಲ್ಲಿ ಬಹಳಷ್ಟು ಆಕಳುಗಳಿಂದ ನಮ್ಗೆ ಉಪಯೋಗಗಳಿದೆ. ಈ ಆಕಳುಗಳನ್ನು ನಾವು ಕಾಯ್ಕೋಬೇಕು. ಗೋಹತ್ಯೆ ನಿಷೇಧ ಮಾಡಬೇಕು. ಆದಷ್ಟು ಆಕಳುಗಳನ್ನು ಉಳಿಸೋಣ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳನ್ನು ನಾವು ಕಲಿಸೋಣ ಆಕಳುಗಳನ್ನು ಉಳಿಸ್ಬೇಕು ಅಂತ. ಈ 2 ಮಾತುಗಳಿಗೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ.